ನಾವು ಸುಟ್ಟು ಈ ಪ್ರಪಂಚದಲ್ಲಿ ಈ ಜಗತ್ತಿನಲ್ಲಿ ಅನೇಕ ಪ್ರಾಣಿಗಳು, ಪಕ್ಷಿಗಳು, ಅದೇ ರೀತಿಯಾಗಿ ಜೀವರಾಶಿಗಳು ಅವು ಸಹಿತ ತಮ್ಮ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ದೇಹವನ್ನು ಪಡ್ಕೊಂಡು ಅವು ಏನು ಮಾಡ್ತಾ ಇದ್ದೀವಿ ಅಂದರೆ ಜೀವನವನ್ನು ಬಾಳ್ತಾ ಇದ್ದೀವಿ. ಆದರೆ ಎಲ್ಲ ಒಂದು ಅನೇಕ ಲಕ್ಷಾವಧಿ ಪಶುಪಕ್ಷಿಗಳಲ್ಲಿ ಮನುಷ್ಯ ಬಹಳ ವಿಶೇಷವಾಗಿರ್ತಕ್ಕಂಥ ಮನುಷ್ಯನ ಲಕ್ಷಣಗಳನ್ನು ಹೇಳ್ತಾರೆ ಇಂಗ್ಲಿಷ್. ಮ್ಯಾನ್ ಈಸ್ ಎ ಟಾಕಿಂಗ್ ಎನಿಮಲ್, ಮ್ಯಾನ್ ಈಸ್ ಎ ವರ್ಕಿಂಗ್ ಎನಿಮಲ್, ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್, ಮ್ಯಾನ್ ಈಸ್ ಎ ಪೊಲಿಟಿಕಲ್ ಎನಿಮಲ್, ಮ್ಯಾನ್ ಈಸ್ ಎ ಥಿಂಕಿಂಗ್ ಎನಿಮಲ್, ಮ್ಯಾನ್ ಈಸ್ ಎ ರ್ಯಾಷನಲ್ ಎನಿಮಲ್, ಮ್ಯಾನ್ ಈಸ್ ಎ ಸೆಂಟಿಮೆಂಟಲ್ ಎನಿಮಲ್, ಮ್ಯಾನ್ ಈಸ್ ಎ ವ್ಯಾಲ್ಯೂ ಸೀಕಿಂಗ್ ಎನಿಮಲ್. ಉಳಿದ ಪ್ರಾಣಿಗಳಿಗಿಂತಲೂ ಇಷ್ಟು ಲಕ್ಷಣಗಳು ಮನುಷ್ಯರಲ್ಲಿ ಏನು ಅಂದ್ರೆ ವಿಶೇಷವಾಗಿರ್ತವೆ. ಅತೀ ದೊಡ್ಡದಾಗಿ ಸಮುದ್ರದಾಗ ನೀರಿನಾಗ ತಿಮಿಂಗಲ ಮನುಷ್ಯ ಈ ಆನೆ, ಮಂಟಿ, ತಿಮಿಂಗಲು ಇಂಥ ಮಹಾನ್ ವಿಶಾಲ ಕಾಯ ಶರೀರವುಳ್ಳಂಥ ಪ್ರಾಣಿಗಳವರು ಅವುಗಳ ಮುಂದೆ ನೋಡಿದ್ರೆ ಮನುಷ್ಯ ಎಷ್ಟು ಸಣ್ಣ ಇದ್ದಾರೆ. ತನ್ನ ಕೈಗೆ 3 ಮಳ ಇರ್ತಾರೆ, 7 ಗೇಣು ಇರ್ತಾರೆ. ಆದರೆ ಈ ಮನುಷ್ಯರಲ್ಲಿ ಎಂಥ ವಿಲಕ್ಷಣ ಶಕ್ತಿ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಈ ವಿಶ್ವವನ್ನ, ಈ ಜಗತ್ತನ್ನ ಪರಮಾತ್ಮ ಭಗವಂತ ನಿರ್ಮಾಣ ಮಾಡಿದ್ದಾನೆ. ಭಗವಂತ ಈ ಜಗತ್ತಿನಲ್ಲಿ ಅನೇಕ ಪಶು ಪಕ್ಷಿಗಳ ನಿರ್ಮಾಣ ಮಾಡ್ತಾ ಮಾಡ್ತಾ ಕೊನೆಗೆ ಈ ಮನುಷ್ಯನನ್ನು ನಿರ್ಮಾಣ ಮಾಡಿ ಈ ಮನುಷ್ಯನಲ್ಲಿ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ವೈಶಿಷ್ಟ್ಯವನ್ನು ಏನಿರ್ತಾನೆ ಅಂದ್ರೆ ಬುದ್ಧಿ ಇರ್ತಾನೆ, ಮೆದುಳು ಇರ್ತಾನೆ. ತಿಮಿಂಗಲ ದೊಡ್ಡ ಪ್ರಾಣಿ ಖರೆ, ಅದ್ರ ಮೆದುಳು ಇಷ್ಟ ಇರ್ತದೆ, ಆನೆ ಮೆದುಳು ಇಷ್ಟ ಇರ್ತದೆ. ಆದರೆ ಮನುಷ್ಯನ ಮೆದುಳು ಎಲ್ಲ ಪ್ರಾಣಿಗಳಿಗಿಂತೂ ದೊಡ್ಡದ, ಒಂದು ಮುಷ್ಟಿ ಅಷ್ಟು. ಅದರಲ್ಲಿ ಕೋಟ್ಯಾವಧಿ ಜ್ಞಾನತಂತುಗಳು, ಮಜ್ಜಾತಂತುಗಳು, ನರನಾಡಿಗಳು ಇರ್ತವೆ. ಆ ಮೆದುಳಿನಿಂದ ಇಡೀ ಕಾರ್ಯಕಲಾಪಗಳು, ಚಟುವಟಿಕೆಗಳು ನಡೀತಾ ಇರ್ತವೆ ದೇಹದಲ್ಲಿ. ಆ ಮೆದುಳಿನಲ್ಲಿ ಭಗವಂತ ಎಂಥ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾನೆ ಅಂದ್ರೆ ಅವನಿಗೆ ವಿಶ್ವದ ಒಂದು ರಚನೆ, ಕಾರ್ಯ ಇತ್ಯಾದಿಗಳ ಬಗ್ಗೆ ವಿಚಾರ ಮಾಡುವ ಶಕ್ತಿ. ನಾವು ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಜಗತ್ತಿನೊಳಗೆ ಎಷ್ಟೊಂದು ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಆವಿಷ್ಕಾರಗಳನ್ನು ಮಾಡಿದ್ದಾರೆ ಅನ್ನೋದು ನೋಡಿ ನಮಗೆ ಆಶ್ಚರ್ಯ ಆಗ್ತದೆ. ಎಂಥ ಮಷಿನ್ಗಳು. ಹಿಂದಿನ ಕಾಲದಲ್ಲಿ ಒಂದು ಬ್ರಿಡ್ಜ್ ಕಟ್ಟಬೇಕಾದ್ರೆ ನದಿ ಮೇಲೆ 4 ವರ್ಷ ಹಿಡಿತು. ಅಲ್ಲೊಂದು ಕ್ಯಾಂಪಸ್ ತಯಾರಾಯಿತು. ಶಿಕ್ಷಣ ಅದು ಇದು. ಈ ಫ್ಲೈಓವರ್ ಅದೆಲ್ಲ ಮಾಡ್ತಾರೆ. ಕಿಲೋಮೀಟರ್ ಗಟ್ಟಲೆ 100 ಕಿಲೋಮೀಟರ್ ಬ್ರಿಡ್ಜ್ಗಳನ್ನು ಎಷ್ಟು ಬೇಗನೆ ಹಾಕಿಬಿಡ್ತಾರೆ. ಇದು ಮನುಷ್ಯನ ಒಂದು ವಿಚಾರ ಶಕ್ತಿ, ಸಾಮರ್ಥ್ಯ. ಈ ಮನುಷ್ಯನಲ್ಲಿರ್ತಕ್ಕಂತಹ ಈ ವಿಚಾರ ಶಕ್ತಿಯನ್ನು ಇವತ್ತಿನ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಎಷ್ಟೊಂದು ಪ್ರಕಾರದಿಂದ ಬೆಳೆಸ್ತಾ ಇದ್ದಾರೆ. ಅದು ನಿಜವಾಗಿಯೂ ನಮ್ಮ ಜೀವನಕ್ಕೆ ಅತ್ಯಂತ ಅವಶ್ಯಕವಾಗಿರ್ತದೆ.
ಆ ವಿಚಾರ ಶಕ್ತಿ ಎಷ್ಟು ವಿಶಾಲವಾಗಿ ಎಷ್ಟು ಸೂಕ್ಷ್ಮವಾಗಿ ವ್ಯಾಪಕವಾಗಿ ಬೆಳೀತದನು ಅಷ್ಟು ಮನುಷ್ಯ ತನ್ನ ಜೀವನದಲ್ಲಿ ತನಗೆ ಬೇಕಾಗಿರ್ತಕ್ಕಂಥ ಅನೇಕ ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ. ನಾವು ಕಾಶಿಗೆ ಹೋದಾಗ ಭಾಳ ವರ್ಷದ ಹಿಂದೆ ಅವಾಗ ಬ್ಯಾಸಿಗೆ ದಿವಸ ಇತ್ತು. ನಾವು ಯಾರಾದ್ರೂ ಒಬ್ಬರು ಮನೆಗೆ ಹೋದ್ವಿ ಅಂದರೆ ಅಲ್ಲಿ ಬಡ ಬಡ ಏನು ಮಾಡ್ತಿದ್ರು ಅಂದ್ರೆ ಇಬ್ಬರು ಹೆಣ್ಮಕ್ಳಾಗಲಿ ಗಂಡಸರಾಗಲಿ ಎರಡೂ ಕೈ ಇಬ್ಬರು ಏನಿಲ್ಲ ಇನ್ನೊಂದು ಪಂಥ ಹಿಡ್ಕೊಂಡು ನಮಗೆ ಗಾಳಿ ಹಾಕೊಳ್ತಾ ನಿಂತದ್ದು. ಅರ್ಥಾತ್ ಈಗಿನಷ್ಟು AC ಅದು ಇದು ಇದ್ದಿದ್ದಿಲ್ಲ. ಭಾಳ ಬಿಸಿಲಲ್ಲಿ ಆದ್ರೆ ಇವಾಗ ನಾವು ನೋಡ್ತೀವಿ ಎಲ್ಲಿ ಬೇಕಲ್ಲಿ ಅದು ಸೆಕೆ ಹಾಕ್ಬೇಕು ಅಂದ್ರೆ ತಂಪು ಮಾಡ್ಕೊತೀವಿ, ತಂಪು ಹಾಕ್ಬೇಕು ಅಂದ್ರೆ ಹೀಟರ್ ಹಚ್ಚಿ ಬಿಸಿ ಮಾಡ್ಕೊತೀವಿ ಹವಾ. ಇಷ್ಟೆಲ್ಲ ರೀತಿಯಿಂದ ಮನುಷ್ಯನ ಆಗಿನ ಕಾಲದಲ್ಲಿ ಮನುಷ್ಯನ ಹಾಕೊಳ್ತಕ್ಕಂಥ ವಸ್ತ್ರ ಊಟ ಅಗ್ನಿ ಸಾಮಾನ್ಯ ಇರ್ತದೆ. ಶಿಕ್ಷಣನೂ ಅಷ್ಟಕ್ಕಷ್ಟೇ ಇರ್ತದೆ. ಆದ್ರೆ ಇವತ್ತಿನ ಇದು ನೋಡ್ರಿ, ಡ್ರೆಸ್ ನೋಡ್ರಿ, ವಸ್ತ್ರಗಳನ್ನು ನೋಡ್ರಿ, ಮನೆಗಳನ್ನು ನೋಡ್ರಿ, 125 ಅಂತಸ್ತಿನ ಮನೆ ಬಿಲ್ಡಿಂಗ್ ದುಬೈಯಲ್ಲಿ. ಮುಂಬೈಯಲ್ಲಿ ನಾವು 65 ಅಂತಸ್ತಿನ ಬಿಲ್ಡಿಂಗ್ ನೋಡಿ ಆಕಾಶದಾಗ ಹೊಕ್ಕೊಂಡ್ಬಿಡ್ತೀವಿ ಅನ್ನುವಂಥ ಮಾಡದಾಗ ಆ ಮ್ಯಾಲಿನ ಕೊನೆಯ ಅಂತಸ್ತಿನಲ್ಲಿ ಮಾಡಗಳು ತುಂಬಿರ್ತಾರೆ, ಮೋಡಗಳು. ಇಷ್ಟೆತ್ತ ಮನೆ ಕಟ್ತಾನೆ, ಇನ್ನೂ ಏನೇನೋ ಮನೆ ತುಂಬ ಸಾಮಗ್ರಿಗಳು. ಇಷ್ಟೆಲ್ಲ ಇದ್ರೂ ಸಹಿತ ಮುಖ್ಯವಾಗಿ ನಮ್ಮೊಳಗ ಬಂಧನದ ಅಭಾವದ ಏನು ಅಂದ್ರ ಸಮಾಧಾನದ ಅಭಾವ. ನಾವು ಬುದ್ಧಿವಂತರಾಗಬೇಕು, ಅನೇಕ ರೀತಿಯಿಂದ ಸಂಪಾದನೆ ಮಾಡಬೇಕು, ಐಶ್ವರ್ಯದಲ್ಲಿ ಇರಬೇಕು, ಸುಖಾನುಕೂಲತೆಗಳಲ್ಲಿ ಇರಬೇಕು, ಆದರೆ ಸಮಾಧಾನದಲ್ಲಿ ಇರಬೇಕು. ಮತ್ತು ಈ ಸಮಾಧಾನ ಒಬ್ಬರು ಸಹಿತ ನಮಗೆ ಸಮಾಧಾನದಲ್ಲಿ ಅನ್ನೋ ಮನುಷ್ಯ ನಾವು ನೋಡಬೇಕು. ಉಳಿದದ್ದು ಎಲ್ಲಾರು ಹೇಳ್ತಾರೆ ಮನೆ ಒಳಗೆ ಎಲ್ಲಾದ್ರೆ ಅನುಕೂಲದ ಕನಿಷ್ಠ ಸಮಾಧಾನ. ನಮಗನಷ್ಟು ಬಹಳಷ್ಟು ದುಡ್ಡು ಗಳಿಸಿದ್ವಿ ಅಂದ್ರೆ ಸಮಾಧಾನ, ದೊಡ್ಡ ಮನೆ ಕಟ್ಸಿದ್ವಿ ಅಂದ್ರೆ ಸಮಾಧಾನ, ಬಹಳಷ್ಟು ಕಲ್ತೀವಿ ಅಂದ್ರೆ ಸಮಾಧಾನ. ದುಡ್ಡು ಗಳಿಸಬಾರ್ದು ಅಂತಲ್ಲ, ಮನೆ ಕಟ್ಟಬಾರ್ದು ಅಂತಲ್ಲ, ಕಲಿಬಾರ್ದು ಅಂತಲ್ಲ, ಅದು ಎಲ್ಲದಕ್ಕೂ ಹಿಂದೆ ಇನ್ನೂ ಏನೋ ಒಂದರ ಅಂತ. ಈಗ ನಾವು ನೋಡ್ರಿ ಬ್ರೀದಿಂಗ್ ಫಂಕ್ಷನ್, ಡೈಜೆಸ್ಟಿಂಗ್ ಫಂಕ್ಷನ್, ಬ್ಲಡ್ ಸರ್ಕ್ಯುಲೇಷನ್ ಫಂಕ್ಷನ್ ಒಳಗೆ ಎಲ್ಲ ಹೆಂಗೆ ಅದಾವ. ಅವಕ್ಕೆ ನಾವು ತಿಂಗಳಿಗೊಮ್ಮೆ ಶೆಲ್ ಹಾಕ್ತೀವಿ, ಹಾರ್ಟ್ ಬೀಟಿಂಗ್ ಆಗಬೇಕು, ಹಾರ್ಟ್ ತಿಂಗಳಿಗೊಮ್ಮೆ ಶೆಲ್ ಹಾಕುವುದಿದ್ದಾರೆ. ಈ ನಮ್ದು ಹಾರ್ಟಿಂದು ಶೆಲ್ ಸಲ್ಲಬೇಕು, ನಿಮ್ಮಾಗಿದ್ರೆ ಇನ್ನೊಂದು ಬೇರೆ ಶೆಲ್ ಹಾಕೋಣ ಅಂತೀವಿ. ಯಾವುದೋ ಒಂದು ಶಕ್ತಿ ನಮ್ಮನ್ನು ಹಿಂದದಿಂದ ಏನ್ ಮಾಡ್ತಾ ಇದೆ ಅಂದ್ರೆ ಅವರು ನಿಜವಾಗಿಯೂ ನಮ್ಮ ಮೇಲೆ ಅರ್ಥಾತ್ ಏನು ಅಂದ್ರೆ ನಿಯಂತ್ರಣವನ್ನು ಇಟ್ಟುಕೊಂಡು ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈಡ್ ಇಸ್ ಹ್ಯಾಂಡ್. ಇದೊಂದು ವ್ಯವಸ್ಥೆ ಇದೆ. ನಾವು ಕೇಳಿದ್ವಿ ನಿಮ್ಮನ್ನ, ನಿಮ್ಗಿನ ತಂದೆ ತಾಯಿ ಬರ್ತೀವಿ ಯಾಕೆ ಹುಟ್ಟಿದ್ರಿ? ನಮ್ಮ ಕಡೆ ಹುಟ್ಟಿಲ್ಲ.
ಇದಕ್ಕೆ ಅಲ್ಟಿಮೇಟ್ ಕ್ವಶನ್ಸ್ ಅಂತ. ನೀವು ಸ್ತ್ರೀ ಹುಡುಗವಾಗಿ ಯಾಕೆ ಕೊಡ್ತೀರಿ? ನೋ ಆನ್ಸರ್. ಅಲ್ಟಿಮೇಟ್ ಕ್ವಶನ್. ನೀವು ಬಡವರ ಮನೆಯಾಗೆ ಯಾಕೆ ಹುಟ್ಟಿದ್ರಿ? ಶ್ರೀಮಂತರ ಮನೆಯಾಗ ಯಾಕೆ ಹುಟ್ಟಿದ್ರಿ? ನಿಮಗೆ ಶಿಕ್ಷಣದಲ್ಲಿ ಪ್ರಗತಿ ಯಾಕಾಗಬೇಕು? ಶರೀರದಲ್ಲಿ ನಿಮಗೆ ಇಂಥವೆಲ್ಲ ರೋಗಗಳು ಯಾಕೆ? ಕಾರಣ ಏನು ಅಂದ್ರೆ ಇದ್ರ ಹಿಂದೆ ಏನೋ ಒಂದು ವಿಶ್ವ, ಯಾವ ವಿಶ್ವವನ್ನು ನಾವು ನೋಡ್ತೀವಿ ಅದರ ಹಿಂದೆ. ಅದಕ್ಕೆ ನಾವು ಏನಂತೀವಿ ಅಂದ್ರೆ ಭಗವಂತ ಅಂತೀವಿ, ದೇವರು ಅಂತೀವಿ, ಈಶ್ವರ ಅಂತೀವಿ, ಬ್ರಹ್ಮ ಅಂತೀವಿ. ನಮ್ಮೆಲ್ಲರೊಳಗೂ ಆ ಬ್ರಹ್ಮ ಪರಮಾತ್ಮ ಚೈತನ್ಯ ರೂಪದಿಂದ ಇದ್ದಾನಂತ ನಾವು ಎಲ್ಲ ಕಾರ್ಯ ಚಟುವಟಿಕೆಗಳು ನಡೀತಾವೆ. ಇದರಾಗಿ ನಾವು ಹೋದ ಅಂದ್ರೆ ಮೊನ್ನೆ ಮಾಸ್ಟರ್ ಒಂದು ಅಜ್ಜಿತಿ ಇತ್ತು. ಅವರು ತಾವಾಗೇನೆ ಅಗ್ನಿ ಸಾಯುವ ಮುಂದೆ ತಾವಾಗೇನೆ ಜೊತೆಗಿದ್ದವ್ರು ಹೇಳಿದ್ರು, ನಾ ಇನ್ನು ಭಾವತ್ತಿರುವುದಿಲ್ಲ, ನನ್ನ ಕಾಫ್ ಮೇಲೆ ಕೆಳಗೆ ಮಲಗಿಸಿದ್ರು, ಚಾಪಿ ಮೇಲೆ ಮಲಗಿಸಿದ್ರು. ಮುಂದೊಂದು ಅರ್ಧ ಹೇಳಿ ನಾ ಹೋಗ್ತೀನಿ ಅಂತ ಹೋಗಿ. ಅವತ್ತು ನಮ್ಮ ಆಶ್ರಮದ ಬಹಳಷ್ಟು ಕಾರ್ಯಕ್ರಮಗಳು, ಇನ್ನೂ ಅಡಿಗೆ ಆಗಿದ್ದಿಲ್ಲ, ಪೂಜೆ ಆಗಿದ್ದಿಲ್ಲ, ಮತ್ತೆಲ್ಲಾನು ಅಷ್ಟಕ್ಕೆ ನಿಂದಿರಿಸಿ ನಾವೆಲ್ಲ ಅಜ್ಜಿನ ಕೆಳಗೆ ತಂದು ಹಾಕಿ ನೋಡ್ರಿ. ನಾವು ಸಾಯು ತನಕ ನಾರಾಯಣರಾವ್, ಶಂಕರರಾವ್, ವಿಠ್ಠಲರಾವ್ ಅಂತ ಇದ್ರಾಗ ಪ್ರಾಣ ಹೋದ ಕೂಡ ಆ ಬೌಡಿ ಕೆಳಗೆ ಇಳಿಸ್ರಿ ಅಂತ. ಆಮೇಲೆ ಬರೀ ಬೌಡಿ ನಾವು ನಾರಾಯಣರಾವ್ ಇಲ್ಲ, ಶಂಕರರಾವು ಇಲ್ಲ. ಇದರೊಳಗಿಂದ ಶಂಕರರಾವ್, ನಾರಾಯಣರಾವ್ ಎಲ್ಲಿ ಹೋದ್ರು? ಆ ಮುದುಕಿನ ಆಮೇಲೆ ವಿಷ್ಣು ಸಹಸ್ರನಾಮ ಹೇಳಿದ್ವಿ, 15ನೇ ಭಗವದ್ಗೀತಾ ಹೇಳಿದ್ವಿ, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಹೇಳ್ಕೊತ ಕೂಡ್ತೀವಿ. ನಮ್ಮ ಆಶ್ರಮದಲ್ಲಿ ಯಾರಾದರೂ ತೀರ್ಕೊಂಡಿದ್ರ ಹೊರಗಿನಿಂದ ಬರೋರಿಗೆ ಇಲ್ಲಿ ಯಾರೋ ತೀರ್ಕೊಂಡಾರಂತ ಸಹಿತ ಅನ್ಸಂಗ. ಶಾಂತ ವಾತಾವರಣ ಇರ್ತದೆ. ನಾವು ನಾಮಸ್ಮರಣೆ ಮಾಡ್ಕೋತ ಕಳಿಸ್ತೀವಿ. ಅರ್ಥಾತ್ ನಾ ಯಾಕೆ ಹೇಳಿಕ್ಕೆ ಹತ್ತೀನಿ ಅಂದ್ರೆ ಆ ಪರಮಾತ್ಮ ಭಗವಂತ ನಮ್ಮೊಳಗೆ ಚೈತನ್ಯ ರೂಪದಿಂದ ಇದ್ದಾವ. ಅವ್ನು ಇದ್ದದ್ರಿಂದ ಇದೆಲ್ಲ ಅವ್ನು ಇರೋದೇ ಒಂದು ಚಾರ್ಜ್. ನೀವು ಇಷ್ಟು ವರ್ಷ ಹೆಂಗೆ ಬದುಕಿದ್ರಿ ಅಂತ ಯಾರಾದರೂ ಕೇಳಿದ್ರೆ ಅವ್ನು ಇರ್ತಾನ ಅಂತಿದ್ದೀವಿ. ಯಾವ ಕ್ಷಣಕ್ಕೆ ಹೋಯ್ತಾನೋ ಬರ್ತೀವಿ. ಮೊನ್ನೆ ನಾವು ವಿಡಿಯೋ ನೋಡಿದ್ವಿ. ಡೊಂಬಿವಲಿ ಮುಂಬೈಯಲ್ಲಿ ಒಂದು ಮಂದಿರದಲ್ಲಿ ಆರತಿ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು. ಆ ಪೂಜಾರಿ ಬಾಗಿಲದಾಗ ನಿಂತಾರೆ, ಆರತಿ ನೋಡ್ಕೊಂಡು. ಚಿದಂಬರೇಶ್ವರ ಗುಡಿ ಅದು. ಆರತಿ 2 ನುಡಿ ಆಗಿದ್ದು ಆ ಪೂಜಾರಿ ಥಪ್ ಅಂತ ಬಿದ್ರು, ಬಿದ್ದವ್ರು ಹೋಗೇ ಬಿಟ್ಟು. ಯಾಕೆ ಹೇಳಿಕತ್ತೀನಿ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಶಿಕ್ಷಣ ಕಲಿಬೇಕು. 5 ಪ್ರಕಾರಗಳು ದೇಶದ ಐಶ್ವರ್ಯ ಅಂತ, ಶಕ್ತಿ ಅಥವಾ ದೇಶದ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಐಶ್ವರ್ಯ. ಅದರ ಮೊದಲೇದು ಯಾವುದು ಅಂದ್ರೆ ಕೃಷಿಕ. ಕೃಷಿಕ ಅಂದ್ರ ಒಕ್ಕಲಿಗ. ಒಕ್ಕಲಿಗ ನೊಕ್ಕದಿರೆ ಬಿಕ್ಕುವುದು ಜಗದಲ್ಲಿ. 2ನೇ ಕ ಯಾವುದು ಅಂದ್ರೆ ಶಿಕ್ಷಕ. ಶಿಕ್ಷಕ್ಕೆ ಗೋಧನೆ ಸೃಷ್ಟಿಯವರ ಪ್ರಳಯ ಕೇಳ್ತಿರೋ ಚಾಣಕ್ಯ ಹೇಳ್ತಾರೆ. ಶಿಕ್ಷಕರ ಪಡಿ ಮೇಲೆ ಸೃಷ್ಟಿ ಹಾಗೂ ಪ್ರಳಯ ಆಟ ಆಡ್ತಿರ್ತಾರೆ. ಮನಸ್ಸು ಮಾಡಿದ್ರೆ ಸೃಷ್ಟಿ ಮಾಡ್ತಾನೆ, ಮನಸ್ಸು ಮಾಡಿದ್ರೆ ಪ್ರಳಯ ಮಾಡ್ತಾನೆ. ಇನ್ನು 3ನೇ ಕ ಯಾರು ಅಂದ್ರೆ ವೈದ್ಯಕ. ಕೃಷಿಕ ಅನ್ನ ಕೊಟ್ಟ, ಶಿಕ್ಷಕ ಶಿಕ್ಷಣ ಕೊಟ್ಟ, ಆಮೇಲೆ ಜಡ್ಡು ಜಾಪತ್ರೆ ಆದ್ರೆ ವೈದ್ಯಕ. 4ನೇದು ಯಾವುದು ಅಂದ್ರೆ ಇಷ್ಟೆಲ್ಲ ಆದ್ರೆ ಆ ದೇಶದ ಸಂರಕ್ಷಣೆ ಇಲ್ಲ ಅಂದ್ರೆ ಆದ್ರೂ 4ನೇ ಪ್ರಕಾರ ಯಾವುದು ಸೈನಿಕ.
ಇಷ್ಟೆಲ್ಲ ಇದ್ರೂ ಸಹಿತ ಸಮಾಧಾನ ಬೇಕು ಅಂದ್ರೆ ಆ ದೇಶದಲ್ಲಿ ಇನ್ನೊಂದು ಕಕಾರ ಬೇಕು. ಅದು ಯಾವುದೊಂದು ಸಾಧಕ, ಭಗವಂತನ ಭಕ್ತ ಆಗಬೇಕು, ಸಾಧಕ ಆಗಬೇಕು. ನಾವು ಕಳೆದ 24 ವರ್ಷಗಳಿಂದ ಇಲ್ಲಿ ಬರ್ತೀವಿ. ಯಾಕಂದ್ರೆ ನಮ್ಮ ತಮ್ಮನೇ ಇದನ್ನು ಶುರು ಮಾಡಿಸಿರ್ತಕ್ಕಂಥದ್ದು. ಇವತ್ತು ಸಹಿತ ನಾವು ದೇವಿ ಕೊಪ್ಪಕ್ಕೆ ಹೋಗಿ ಅಲ್ಲಿ ದಾಮೋದರ ಜಾತ್ರೆ ಅಲ್ಲಿ ಹೋಗಿ ಎಲ್ಲ ದರ್ಶನ ಮಾಡಿ ಇದನ್ನು ಮಾಡಿ ಅಲ್ಲಿ ಊಟ ನಡೆದಿತ್ತು. ಇವತ್ತು ನೋಡ್ರಿ ಪ್ರಯಾಗದಲ್ಲಿ ನಿನ್ನೆ 9 ಕೋಟಿ ಜನರು ಸೇರಿತ್ತು. ಜಗತ್ತಿನೊಳಗನ ರೆಕಾರ್ಡ್. ಮುಖ್ಯ ಕಾರಣ ಏನು? ನಮ್ಮ ಭಾರತದಲ್ಲಿ ಇವತ್ತಿಗೂ ಅಧ್ಯಾತ್ಮ ಇದೆ, ಧರ್ಮ ಇದೆ, ದೇವರಿದೆ. ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಈ ಧರ್ಮ ಅಧ್ಯಾತ್ಮ ಕಟ್ಕೊಂಡು ಬಂತು. ಇವತ್ತು ವೈಜ್ಞಾನಿಕ ಆವಿಷ್ಕಾರಗಳಿಂದ ನಾವೆಲ್ಲರೂ ಹೊಸ ಹೊಸ ಶಿಕ್ಷಣವನ್ನು ಪಡ್ಕೊಂಡು ನಾವು ಉತ್ತಮರಾಗಬೇಕು. ಅದರ ಜೊತೆಗೆ ದೇವರನ್ನು ಮರಿಬಾರದು, ಭಗವಂತನನ್ನು ಮರಿಬಾರದು. ನಮ್ಗೆ ಆಶ್ಚರ್ಯ ಆಯ್ತು, ದೇವಿ ಪಾಪದಲ್ಲಿ ಬರು ಮುಂದೆ ಒಂದು 15-20 ಸಾವಿರ ಜನ ಊಟ ಮಾಡಿ. ಇದೆಲ್ಲ ಭಗವಂತನ ಸಾನ್ನಿಧ್ಯವನ್ನು ಕೆಲಸ. ಹೆಂಗೋ ಹಾಗೆ ನಾವು 24 ವರ್ಷದಿಂದ ನಾವು ನೋಡ್ತೀವಿ. ಇದು ಮಕ್ಕಳಿಗೆ ಎಂಥ ಒಂದು ಧಾರ್ಮಿಕ ಶಿಕ್ಷಣವನ್ನು ಕೊಡ್ತಾರೆ. ಅವ್ರು ಎಲ್ಲರಿಗೂ ಸ್ತೋತ್ರ ಹೇಳ್ತಾರೆ, ಪಾಠ ಹೇಳ್ತಾರೆ. ತಮ್ಮ ಲೌಕಿಕ ಶಿಕ್ಷಣದ ಜೊತೆಗೆ ಈ ರೀತಿಯಾಗಿ ಧಾರ್ಮಿಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಅವಕಾಶ ಇರ್ತಕ್ಕಂಥ ಸ್ಕೂಲು ಒಂದು ಶಾಲೆ ಅಂದರೆ ನಮಗೆ ವಿಶೇಷವಾಗಿದೆ ಅನ್ನಿಸ್ತು. ನಾವು ಬಹಳಷ್ಟು ಶಾಲೆಗೆ ಹೋಗಿರ್ತೀವಿ. ಅಲ್ಲಿ ಬೇರೆ ಕೇವಲ ಪಾಶ್ಚಾತ್ಯ ಸಂಸ್ಕೃತಿ ಇರ್ತದೆ. ಆದ್ರೆ ಇಲ್ಲಿ ನಾವು ಎಲ್ಲ ಪ್ರಕಾರದಿಂದಲೂ ಧರ್ಮ, ಅಧ್ಯಾತ್ಮ, ದೇವರು, ಪೂಜೆ, ಪುನಸ್ಕಾರ, ಅನೇಕವಾಗಿರ್ತಕ್ಕಂಥ ಉತ್ಸವಗಳನ್ನು ಆಚರಿಸ್ತಾರೆ. ಅರ್ಥಾತ್ ಒಂದು ವಿಶೇಷವಾಗಿ ಗುರುನಾಥ ಸಿಂಗನವರು, ಅವ್ರ ಮಕ್ಕಳು, ಅವ್ರ ಜೊತೆಗೆ ಇರ್ತಕ್ಕಂಥ ಸಹೋದ್ಯೋಗಿಗಳು ಎಲ್ಲರೂ ಎಷ್ಟೊಂದು ದೇವರು ಧರ್ಮದ ಬಗ್ಗೆ ಆಸಕ್ತಿ ಇಟ್ಟುಕೊಂಡು ಈ ಶಾಲೆ ನಡೆಸ್ತಾ ಇರೋದ್ರಿಂದ ಮಕ್ಕಳಲ್ಲಿ ಬೆಳೆಯ ಸಿಡಿ ಮೊಳಕೆಯಲ್ಲಿ ಇವತ್ತಿನಿಂದಲೇ ಆ ಸಣ್ಣ ಮಕ್ಕಳಲ್ಲಿ ಸ್ವಲ್ಪ ಅದು ಭಗವದ್ಭಾವ ನಿರ್ಮಾಣ ಆಗ್ತಾ ಹೋಯಿತು ಅಂದರೆ ಭವಿಷ್ಯದಲ್ಲಿ ಅವರು ಸಮಾಧಾನಪೂರ್ಣ ಜೀವನ ಮಾಡಲಿಕ್ಕೆ. ಆದ್ದರಿಂದ ನಮಗೆ ಬಹಳ ಅಭಿಮಾನ ಅನಿಸ್ತದೆ, ಸಂತೋಷ ಅನಿಸ್ತದೆ. ಏನು ಅಂದ್ರೆ ಎಲ್ಲ ವೈಜ್ಞಾನಿಕ ಶಿಕ್ಷಣವೂ ಇಲ್ಲಿ ಪ್ರಾಪ್ತ ಆಗ್ತಾ ಇದ್ದು, ಭೌತಿಕ ಶಿಕ್ಷಣವೂ ಪ್ರಾಪ್ತ ಆಗ್ತಾ ಇದ್ದು, ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಬೆಳೆಸ್ತಾ ಇರೋದನ್ನು ನೋಡಿ ನಮಗೆ ಅಷ್ಟೇ. ನಾವು ಮುಂಬೈಗೆ ಹೋದಾಗ ಅಲ್ಲಿ ಎಲ್ಲಿ ನಾವು ಉಳ್ಕೊತಿದ್ವಿ, ಪಕ್ಕದಲ್ಲೇ ಒಂದು ಶಾಲೆ ಇದೆ. 14 ಅಂತಸ್ತಿನ ಶಾಲೆ ಇದೆ. ಅದರ ಹೆಸರೇನು ಅಂದ್ರೆ ಒಬೇರಾಯ್ ಇಂಟರ್ನ್ಯಾಷನಲ್ ಎಜುಕೇಶನ್ ಇನ್ಸ್ಟಿಟ್ಯೂಟ್. ಅಲ್ಲಿ ಆ ಸಾಲಕ ಕಾರ್ ರೋಡಿನ ಇಷ್ಟಲಾಗಿಬಾರ್ದು, ದೊಡ್ಡ ದೊಡ್ಡ ಕಿಮ್ಮತ್ತಿನ ಕಾರ್. ನಾವು ಕೇಳಿದ್ವಿ ಇಂಥ ಕಾರ್ನಾಗ ಯಾರು ಬರ್ತಾರೆ ಇಲ್ಲಿ. ಅಲ್ಲಿ ಹೇಳಿದ್ರು LKG UKG ಹುಡುಗರು ಬರ್ತಾರೆ. LKG UKG ಹುಡುಗರು ಈ ಇನೋವಾ ಅಂಥವು ದೊಡ್ಡ ಗಾಡಿಯಲ್ಲಿ ಬರ್ತಾರೆ. ಹೌದು, ಅವ್ರು ಡ್ರೈವರ್ ಕರ್ಕೊಂಡು ಬರಬೇಕು, ಅವ್ರ ಮಕ್ಕಳನ್ನ ಒಳಗೆ ಬಿಡಬೇಕು, ಅವ್ರು ತಿರುಗಿ ಬಂದು ಕೂಡ ಅವ್ರು ತಿಳ್ಕೊಂಡು ಮನೆಗೆ ಬರಬೇಕು. ಮುಂಬೈದ ವಾತಾವರಣ ಹಂಗದ, ಈ ಪರಿಸ್ಥಿತಿನ ಹಂಗದ, ಅದು ಬರೋಬ್ಬರಿ ಅದ. ಆಮೇಲೆ ನಮ್ಗೆ ಆಶ್ಚರ್ಯ ಆಗ್ತದೆ, ಮತ್ತು ಈ ಶಾಲೆಯಲ್ಲಿ ಶಿಕ್ಷಣದ ವ್ಯವಸ್ಥೆ ಹೆಂಗಿರ್ಬೋದು ಅಂತ ತಿಳ್ಕೊಂಡು ನಾವು ಹೆಡ್ ಮಾಸ್ಟರ್ನ ಕೇಳಿತ್ತು. ಕೇಳಿದೆ, ಇಲ್ಲಿ ಡೊನೇಷನ್ ಎಷ್ಟು, ಅಡ್ಮಿಷನ್ ಫೀ ಎಷ್ಟು ಅಂತ ಕೇಳಿ 11 ಲಕ್ಷ ರೂಪಾಯಿ ಡೊನೇಷನ್. ನೋಡ್ರಿ, ಹೊರಗಿನ ಜಗತ್ತು ಶಿಕ್ಷಣ ಆದರೂ ಸಹಿತ ಏನಾದರೂ
ಇರಬೇಕು. ಅಲ್ಲಿ ಹುಡುಗರು ಎಲ್ಲರೂ ಏನು ಬೇಕೋ ಪಾಲಿಸಿ. ಯಾಕೆ ಹೇಳಿರ್ತೀನಿ ಅಂದ್ರೆ ಈ ರೀತಿಯಾಗಿ ಭಾರತೀಯ ಒಂದು ಪದ್ಧತಿಯಲ್ಲಿ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯನ್ನು ಕಾಯ್ಕೊಂಡು ನಾವು ಶಿಕ್ಷಣವನ್ನು ಪಡ್ಕೋಬೇಕು ಅಂದ್ರೆ ಬಹುಶಃ ನನ್ನ ಅನಿಸಿದ ಮಟ್ಟಿಗೆ ನನಗೆ ತಿಳಿದ ಮಟ್ಟಿಗೆ ಮುಳುಕುವಾಡಕ್ಕೆ ಬರಬೇಕು. ಆದರೆ ಈ ರೀತಿಯಾಗಿ ಒಂದು ಸಾತ್ವಿಕವಾಗಿರ್ತಕ್ಕಂಥ ಒಂದು ವಾತಾವರಣದಲ್ಲಿ ಈ ರೀತಿ ಶಿಕ್ಷಣ ಕೊಡುವುದು ಮತ್ತು ವಿದ್ಯಾರ್ಥಿಗಳು ಅದನ್ನು ತಮ್ಮ ಆಯುಷ್ಯ ತುಂಬ ನೆನಪಿಟ್ಟುಕೊಳ್ಳುವಂಥ ಪದ್ಧತಿಯಲ್ಲಿ ಹಾಕಿಕೊಳ್ಳುವುದು ಆದ್ದರಿಂದ ನಮಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಮ್ಮಲ್ಲಿಯೂ ಸ್ವಲ್ಪ ಕೆಲಸದ ಬಹಳ ನಮಗೆ ಒತ್ತಡಿತ್ತು. ಆದ್ರೂ ನಮಗೆ ಸ್ವಲ್ಪ ತಡವಾಗಿ ಬರಬೇಕಾಗಿ ಬಂತು. ಅಷ್ಟೊಂದು ದೇವಿ ಕೊಟ್ಟು ಹೋಗಿ ಅಲ್ಲಿ ಆ ದೇವಿಗೆ ದ್ಯಾಮೋಹಗಳು ನಮಸ್ಕಾರ ಮಾಡಿ ಇಲ್ಲಿ ಬರೋ ತನಕ ಸ್ವಲ್ಪ ಅಥವಾ ಆಮೇಲೆ ನಮ್ಮ ಪೂಜಾ ನಮಸ್ಕಾರ ಇತ್ಯಾದಿಗಳು ಮುಗಿಸೋದು ಇಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳು ಸುಂದರವಾಗಿ ಅವರು ಡಾನ್ಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೊಳಗೂ ಏನಾದರೂ ಒಂದು ಅರ್ಥ ತೆಗೆದುಕೊಂಡು ಸ್ಫೂರ್ತಿ ಸೂಕ್ತವಾಗಿ ಪ್ರತಿಭಾ ಕಾರಂಜಿ ಅಂತ ಮಾಡ್ತಾರೆ. ಪ್ರತಿಯೊಬ್ಬರು ಏನಾದರೂ ಪ್ರತಿಭಾ ಇರ್ತದೆ, ಅದನ್ನು ಜಾಗೃತ ಮಾಡಿ ಇಂಥವುಗಳು ಸ್ಕೂಲ್ನಲ್ಲಿ ಮುಂದೆ ಅವರೊಳಗೆ ಪ್ರತಿಭಾ ಜಾಗೃತ ಆಗಿ ಮುಂದೆ ಅವರು ಏನಾದರೂ ಬಹಳ ದೊಡ್ಡ ಒಂದು ಸಾಧನೆ ಮಾಡಿ ಅವರು ತಮ್ಮ ಜೀವನದಲ್ಲಿ ಪ್ರಸಿದ್ಧಿಯನ್ನು ಸಂತೋಷವನ್ನು ಪಡೀತಾರೆ. ಶಿಕ್ಷಣದ ಜೊತೆಗೆ ಅನೇಕ ಆಟ ಪಾಠಗಳು, ಅದರ ಜೊತೆಗೆ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವೂ ನಡೆಯೋದನ್ನ ಅವರ ತಂದೆ ತಾಯಿ ಪಾಲಕರು ಅಥವಾ ಪೋಷಕರು ಎಲ್ಲರೂ ಬಂದು ನೋಡಿ ಸಂತೋಷ ಪಡೋದು ಈ ರೀತಿಯಾಗಿರ್ತಕ್ಕಂಥ ಒಂದು ವಾರ್ಷಿಕ ಉತ್ಸವ ಸ್ಕೂಲ್ ಡೇ ಅಂತ ಸ್ನೇಹ ಸಮ್ಮೇಳನ ಬಹಳ ಮಹತ್ವದಿದೆ. ಆದ್ದರಿಂದ ನೀವೆಲ್ಲರೂ ಇಷ್ಟಪಟ್ಟ ಬೆಳಗಿನಿಂದ ಇದ್ದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ನೋಡಿ ನಾವು ಬಹಳ ಸಂತೋಷ ಆಗ್ತದೆ. ನಮಗೂ ನಿಮಗೂ ಎಲ್ಲರಿಗೂ ಮಕ್ಕಳಿಗೆ ಭಗವಂತ ಆಯುಷ್ಯವನ್ನು ಕೊಂಡು ಆರೋಗ್ಯವನ್ನು ಕೊಂಡು ಅದರ ಜೊತೆಗೆ ನಮ್ಮೆಲ್ಲರಿಗೂ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಳ್ಳುವಂಥ ಒಂದು ಪ್ರೇರಣಾ ಬುದ್ಧಿ ಅವಕಾಶವನ್ನು ಕೊಳ್ಳಿ ಮತ್ತು ನಾವು ನಮ್ಮ ಆಯುಷ್ಯ ತುಂಬ ನಮ್ಮ ಧರ್ಮ ಅದಕ್ಕನುಸಾರವಾಗಿ ನಾವು ಭಗವಂತನನ್ನು ಮನೆಯಲ್ಲಿ ನಮಗೆ ಆದಷ್ಟು ಮಟ್ಟಿಗೆ ಅವನ ಸ್ಮರಣೆ ಒಂದು ಅರ್ಥಾತ್ ನಾಮಸ್ಮರಣೆ ಮಾಡಿಕೊಳ್ತ ನಾವು ನಮ್ಮ ಜೀವನವನ್ನು ಬಾಳಿದ್ದಾದರೆ ಎಲ್ಲ ಇದ್ದಾಗೂ ಸಮಾಧಾನ ಇರ್ತದೆ, ಏನೂ ಇದ್ದಾಗೂ ಸಮಾಧಾನ. ಭಗವಂತನಂದ್ರೆ ಸಮಾಧಾನ, ಅವನಿಗೆ ಸಮಾಧಾನ ಇಲ್ಲೇ ಇಲ್ಲ. ಈ ಜಗತ್ತೊಳಗೆ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಸಮಾಧಾನದ ಭಾವ ಮಟ್ಟಿಗೆ ಇರಲ್ಲ. ನಾವು ಸಮಾಧಾನ ನಿರ್ಮಾಣ ಮಾಡ್ಕೋಬೇಕು, ನಮ್ಮೊಳಗಿಂದಲೇ ಮಾಡ್ಕೋಬೇಕು. ಅದನ್ನು ಸಹಿತ ಭಗವಂತನ ಸ್ಮರಣೆಯಿಂದಲೇ ಮಾಡ್ತೀವಿ. ನಾವು ಶಿಕ್ಷಕರಾಗಿರ್ತೀವಿ, ಮತ್ತೇನೂ ಆಗಿರ್ತೀವಿ, ಮತ್ತೇನೂ ಅಧಿಕಾರಿಗಳಾಗಿರ್ತೀವಿ. ನಿಜವಾಗಿಯೂ ಶಿಕ್ಷಕರು ಬಹಳ ದೊಡ್ಡದೊಂದು ತಾಳ್ಮೆ ಅರ್ಥಾತ್ ಏನು ಇದನ್ನು ನೋಡಿ ನಮಗೆ ಆಶ್ಚರ್ಯ, ಪೇಷನ್ಸ್ ನೋಡಿದ್ರೆ ಆಶ್ಚರ್ಯ. ಸಣ್ಣ ಸಣ್ಣ ಮಕ್ಕಳನ್ನು ಹೇಳ್ಕೊಂಡು ಪ್ರೀತಿಯಿಂದ ಅದು ಕಲಿಸೋದು ಮಾಡೋದು. ಕೆಲವು ಹುಡುಗರು ಶಾಲೆ ಇರ್ತವೆ, ಕೆಲವು ಹುಡುಗರು ಬಹಳ ಹಂದಿರ್ತವೆ. 4ನೇ ಕ್ಲಾಸ್ನಲ್ಲಿ ಸಾಹೇಬರು ಒಂದು ಇನ್ಸ್ಪೆಕ್ಷನ್ಗೆ ಮಾಸ್ತರ್ ಕೇಳು, ಮಾಸ್ತರ್ ಅಂತಿಮವಾಗಿ ಕಲಿಸಿರಿ ಅಂತ. ಮಾಸ್ತರ್ ಅಂದ್ರು ಕಲಿಸಿದ್ರೆ ಕೇಳೇನ್ರಿ ಎಷ್ಟೊಂದು ಕಲಿಸಿದ್ರೆ 10ನೇ ತನಕ ಕೇಳೇನ್ರಿ ಕೇಳ್ರಿ 9 ಎಷ್ಟು ರೂಪಾಯಿ ಅಂಕಿ ಒಂದು 4 ರೂಪಾಯಿ ಕಡಿಮೆ ಮಾಡಿದ್ರು. ಕೇಳಪ್ಪ ಒಬ್ಬನಿಗೆ ಹೇಳಿದ್ರು, ಅವ 63 ಅಂದ. 9 63 ಅಂದ. ಸಾಹೇಬರು ಗಾಬರಿಯಾಗಿ ಏನ್ರಿ ಮಾಸ್ಟರ್ 63 ಅಂತ ಭಾಳ ಚಲೋ ರೀ ಅಂತ.
ಮುಂಚೆ ಸಾವಿರ ಗಟ್ಟಲೆ ಹೇಳ್ತಿದ್ದ ಕಟೋಟ ನೋಡಿ ಮಾಸ್ತರಿಗೆ ಎಷ್ಟು ಪೇಷಂಟ್ ಇನ್ನೊಂದು 2-3 ವರ್ಷ 36 ಬರ್ತಾರ ಅಂಥವಕ್ಕೂ ಕಲಿಸ್ಬೇಕು ಇಂಥವಕ್ಕೂ ಕಲಿಸ್ಬೇಕು. ಆದ್ದರಿಂದ ಶಿಕ್ಷಕ ದೇಶದ ಭಾಗ್ಯ ಐಶ್ವರ್ಯ, ಸಾಧಕ ಐಶ್ವರ್ಯ, ಸೈನಿಕ ಐಶ್ವರ್ಯ, ಕೃಷಿಕ ಐಶ್ವರ್ಯ, ಅಂಥ ಒಂದು ಉತ್ತಮರಾಗಿರ್ತಕ್ಕಂಥ ಶಿಕ್ಷಕರನ್ನ ಒಳಗೊಂಡಿರ್ತಕ್ಕಂಥ ಈ ಶಾಲೆ ನಿಶ್ಚಿತವಾಗಿ ಭವಿಷ್ಯದಲ್ಲಿ ಇನ್ನೂ ಊರ್ಜಿತವಷ್ಟಾಗ್ತದೆ. ಆದ್ದರಿಂದ ನಾವು ಪುನಃ ಸರಸ್ವತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ಗುರುಗಳಲ್ಲಿ ಅವರಿಗೆ ಎಲ್ಲರಿಗೂ ಅನುಗ್ರಹ ಮಾಡಿ ಹೇಳಿ ಆ ಶಿಕ್ಷಕರಿಗೂ ನಾವು ಅತ್ಯಂತ ಆತ್ಮೀಯತೆಯಿಂದ ಅವ್ರಿಗೂ ಸಹಿತ ಭಗವಂತ ಅವರಿಗೆ ಅವ್ರು ಎಲ್ಲ ದೃಷ್ಟಿಯಿಂದ ಅವ್ರು ಹೋಗಿಸಿ ಹೇಳಿ ಬಹಳ